ಇದು ದರ್ಶನ್ ಬಂದ, ದರ್ಶನ್ ಹೋದ, ದರ್ಶನ್ ಬಿಟ್ಟ, ದರ್ಶನ್ ದರ್ಶನ್ ದರ್ಶನ್. ಇವಾಗ ದರ್ಶನ್ ಏನು ನೆಂಪಿನಾ? ಎಮ್ಮೆನಲ್ಲ, ಅವನೊಬ್ಬ ಕಲಾವಿದ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟು ಮರ್ಯಾದೆ ಕೊಡು. ನಾವು ಫಿಲಮ್ ನೋಡ್ತೀವಿ, ಬೆಳೆಸಿ ಅವ್ರಿಗೆ ನ್ಯೂಸ್ ಚಾನಲ್ ಇದ್ದು ಹಾಕಲ್ಲ, ಬೇಕಾರೆ ಬೇರೆದಾಗ್ತಾರೆ. ಏನಾಗ್ತಾರೆ? ದರ್ಶನ್ ಈಚೆ ಬಂದ, ದರ್ಶನ್ ಜೊತೆ ಅವಳು ಯಾರೋ ಬಂದ್ಲು, ಚೆನ್ನಾಗಿಲ್ಲು. ಯಾಕೆ ದರ್ಶನ್ ಒಬ್ಬನೇ ಟಾರ್ಗೆಟು. ಇದೀಗ ಬಂದ ಸುದ್ದಿ, ದರ್ಶನ್ ಸುದೀಪ್ ಅವರ ಬಗ್ಗೆ ಮಾತಾಡಿದ್ದಾರೆ. ಕುಚಿ ಕುಚಿ ದೋಸ್ತಿಗಳು ಇವಾಗ ದುಶ್ಮನ್ ಆಗಿದ್ದಾರೆ. ಇದೇ ಆಯ್ತೈತೆ, ಬರೀ ಇದು ಬಿಟ್ಟರೆ ಇನ್ನೇನು ಆಯ್ತಲ್ಲ. ನ್ಯೂಸ್ ಚಾನಲ್ ಅವರು ನಂಬರ್ 1 ಫ್ರಾಡು. ಬರ್ರಿ ಈ ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ ಹೀರೋಡ್ಸು, ಹೀರೋಯಿನ್ಸು ಅದು ಇದು ಮಾತಾಡ್ತಾರೋ ಹೊರತು ಪಬ್ಲಿಕ್ ಒಬ್ರು ರೆಸ್ಪಾನ್ಸ್ ತಗೊಳ್ಳಲ್ಲ. ನಮ್ಮ ಸರ್ಕಾರನೇ ಸರಿ ಇಲ್ಲ. ಇವಾಗ ಸಿದ್ದರಾಮಯ್ಯನೇ ಸರಿ ಇಲ್ಲ. ಸಿದ್ದರಾಮಯ್ಯ ಸರಿ ಹೋದ್ರೆ ಎಲ್ಲ ಸರಿ ಹೋಯ್ತದೆ. ಅವ್ನು ನೆಕ್ಸ್ಟ್ ಸತಿ ಇವನು ಯಾರಾದ್ರು ಯತ್ನಾಳು ಇಲ್ಲ ನಮ್ಮ ಕುಮಾರಸ್ವಾಮಿ ಬಂದರೆ ಪಕ್ಕ ಎಲ್ಲ ಸರಿ ಹೋಗುತ್ತೆ. ಇನ್ನು ಕಾಂಗ್ರೆಸ್ ಏನಾದ್ರ PM GM ಏನಾರು ಆಗ್ಬಿಟ್ರೆ ಮುಗ್ದೈದು. ನಾನು ದೇಶ ಬಿಟ್ಬಿಟ್ಟು ಪಾಸ್ಪೋರ್ಟ್ ಗೀಸ್ಪೋರ್ಟ್ ಮಾಡ್ಕೊಂಡು ಬೇರೆ ದೇಶಕ್ಕೆ ಕಸ ಕೊಡ್ಸ್ಕೊಂಡು ದುಡ್ಡು ಮಾಡ್ತೀನಿ. ಇಲ್ಲೇ ಅಂತ ಬರಲ್ಲ. ನಾನಂತೂ ಇಲ್ಲಿರೋ ಸೀನೇ ಇಲ್ಲ. ಏನಾರ PM ಏನಾರ ಕಾಂಗ್ರೆಸ್ ಬಿತ್ತು ಅಂದರೆ ಮೇಯ್ನು ನಾನು ಇಲ್ಲಿರೋ ದೇಶ ಬಿಟ್ಬಿಡ್ತೀನಿ. ಒಂದು 10 ವರ್ಷ ದೇಶ ಬಿಟ್ಬಿಡ್ತೀನಿ. ಯಾಕಂದರೆ 5 ವರ್ಷ ದೇಶ ಹಾಳಾಗುತ್ತೆ, ಇನ್ನು 5 ವರ್ಷ ದೇಶ ಉದ್ಧಾರ ಆಗಬೇಕು. ಅದೇ ಹೇಳೋಣ, ನಮ್ಮ ಸರ್ಕಾರನೇ ಸರಿ ಇಲ್ಲ. ಇವಾಗ ಸಿದ್ದರಾಮಯ್ಯನೇ ಸರಿ ಇಲ್ಲ. ಸಿದ್ದರಾಮಯ್ಯ ಸರಿ ಹೋದ್ರೆ ಎಲ್ಲ ಸರಿ ಹೋಯ್ತದೆ. ಅವ್ನು ನೆಕ್ಸ್ಟ್ ಸತಿ ಇವನು ಯಾರಾದ್ರು ಯತ್ನಾಳು ಇಲ್ಲ ನಮ್ಮ ಕುಮಾರಸ್ವಾಮಿ ಬಂದರೆ ಪಕ್ಕ ಎಲ್ಲ ಸರಿ ಹೋಗುತ್ತೆ. ಇನ್ನು ಸಿದ್ದರಾಮಯ್ಯ ಬೇಡವೇ ಬೇಡ ನಮಗೆ. ಏನೋ ಗಿಮಿಕ್ ಮಾಡ್ತಾವ್ರೆ ಒಳಗಡೆ ಸರ್ಕಾರ. ದುಡ್ಡಿಟ್ಕೊ ಬಿಸಾಕಿಡ್ತಾರೆ ದುಡ್ಗಿಟ್ಟು. ಹಾಂ, TRP ಎಲ್ಲ TRP. ನ್ಯೂಸ್ ಅವ್ರಿಗೆ ಅದೇ ಬೇಕಲ್ಲ, ಎಲ್ಲ TRP. ನ್ಯೂಸ್ ಅವ್ರಿಗೆ ಓಪನ್ ಚಾಲೆಂಜು. ಇವರೆಲ್ಲ ಆ ಕೇಸು, ಆ ದರ್ಶನ್, ಈ ದರ್ಶನ್ ಅಂತ ಮಾಡ್ತಾರಲ್ಲ, ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಏನಾರು ತಾಕತ್ತಿದ್ರೆ ನ್ಯೂಸ್ ಅವರು ಎಲ್ಲ ಕಡೆ ರೋಡ್ಗಳ್ದು ಈ ಅದು ಇದು ಆಳುಮೂಳು ಜನರದ್ದು ಏನೇನು ಆಗ್ತಾ ಇರ್ತಲ್ಲ ಅದು ಬಂದ್ಬಿಟ್ಟು ಸರಿ ಮಾಡಿಸ್ಬಿಡ್ಲಿ. ಹೆವಿ TRP ಹೇಳುತ್ತೆ. ಬರೀ ದರ್ಶನ್ ಬರುತ್ತೆ. ಯಾಕೆ ನಮ್ಮ ಸುರಾನ ಕಾಲೇಜ್ ರೋಡ್ ಸರಿ ಇಲ್ಲಪ್ಪ, ನಮ್ಮ ಲೆಗೆರೆ ರೋಡ್ ಸರಿ ಇಲ್ಲಪ್ಪ, ಎಲ್ಲ ಸರಿ ಮಾಡಿಸ್ಕೊಡ್ಲಿ. ಓಪನ್ ಚಾಲೆಂಜಾಗಿ ಆಗ್ತಾಯಿದ್ದೀನಿ. ನ್ಯೂಸ್ ಅವರು ಮೇಯ್ನಾಗಿ 4 ನ್ಯೂಸ್ ಚಾನಲ್ ಐತಲ್ಲ, ಹೆಸರು ಹೇಳೋದು ಬೇಡ. ಆ ನ್ಯೂಸ್ ಚಾನಲ್ ಅವರು ಅದು ದರ್ಶನ್ ಬಂದ, ದರ್ಶನ್ ಹೋದ, ದರ್ಶನ್ ಬಿಟ್ಟ, ದರ್ಶನ್ ದರ್ಶನ್ ದರ್ಶನ್. ಇವಾಗ ದರ್ಶನ್ ಏನು ನೆಂಪಿನಾ? ಎಮ್ಮೆನಲ್ಲ, ಅವನೊಬ್ಬ ಕಲಾವಿದ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟು ಮರ್ಯಾದೆ ಕೊಡು. ನಾವು ಫಿಲಮ್ ನೋಡ್ತೀವಿ, ಬೆಳೆಸಿ ಅವ್ರಿಗೆ ಅಷ್ಟೊಂದು ಆಯ್ತಾ. ಬರಲಿ ಸುನಾನ ಕಾಲೇಜ್ ಹೋಗಿ ನೋಡ್ರಿ, ಅಲ್ಲಿ ಗುಂಡಿ ಸರಿ ಇಲ್ಲ. ಗುಂಡಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ, ಎಷ್ಟು ಸತಿ ಬಿದ್ದಿದ್ದೀವಿ, ಎಷ್ಟು ಸತಿ ಪಂಚರ್ ಆಗುತ್ತೆ. ಇದನ್ನ ಹಾಕಕ್ಕೆ ಕೇಳ್ರಿ. ಆಕ್ಸಿಡೆಂಟ್ ಆಗಿರೋದು ಹಾಕಕ್ಕೆ ಕೇಳ್ರಿ. ಬೇರೆ ದಿನ ರೇಪ್ ಮಾಡ್ತಾರೆ, ಅದು ಹಾಕಕ್ಕೆ ಕೇಳ್ರಿ. ಅದಲ್ಲ ದರ್ಶನ್ ಏನು ದರ್ಶನ್ ಏನು ಬೇರೆ ಮಾಡಲ್ಲ. ಇವ್ರು ಅಕ್ಕ ತಂಗಿಗಾಗಿರೋ ಬಿಟ್ಟಿರ್ತದ್ರಾ? ಎಲ್ಲ ಬರೀ ಈ ಗೌರ್ಮೆಂಟ್ ಐತಲ್ಲ ಸರಿ ಇಲ್ಲ. ನೆಕ್ಸ್ಟ್ ಟೈಮ್ ಯಾರು ಹೇಳ್ತಿದ್ದೀನಲ್ಲ ಕರೆಕ್ಟಾಗಿ ಓಟ್ ಹಾಕೋರು ನಿಲ್ಲೋರಿಗೆ ಮಾತ್ರ ಓಟ್ ಹಾಕ್ಬೇಕು, ಇಲ್ಲಾಂದರೆ ಓಟೇ ಹಾಕ್ಬಾರ್ದು. ಏನಂತ ಅದು ಗೌರ್ಮೆಂಟ್ ಅವರೇ ತಿಳ್ಕೊಬೇಕು. ಆಗ ಇರ್ತಾರೆ DC ಆಳು ಮುಳು ಇರ್ತಾರಲ್ಲ ಮೇಲ್ಮೇಲೆ ಅಧಿಕಾರಿ, ಅವ್ರಿಗೆ ಗೊತ್ತು. ಅವ್ರು ನೋಡಿ ಸ್ಟ್ರಿಕ್ಟ್ ಮಾಡಬೇಕು. ಅದು ಅವ್ರು ಗೌರ್ಮೆಂಟು. ಇವಾಗ ನಾವೆಲ್ಲ ನಮ್ಗೆ ತಪ್ಪಾರೆ ನಾವು ಹೋಗಿ ಸ್ಟೇಷನ್ಗೆ ಹೇಳ್ತೀವಿ, ಸ್ಟೇಷನ್ ನಮಗೆ ಇದು ಮಾಡುತ್ತೆ. ಅಲ್ಲಿಂದ ಮೇನ್ ಗೌರ್ಮೆಂಟ್ಗೆ ಹೋಗ್ಬೇಕು, ಗೌರ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಮಾಡಬೇಕು. ಈ ನ್ಯೂಸ್ ಚಾನಲ್ ಇದ್ದು ಹಾಕಲ್ಲ, ಬೇಕಾರೆ ಬೇರೆದಾಗ್ತಾರೆ. ಏನಾಗ್ತಾರೆ? ದರ್ಶನ್ ಈಚೆ ಬಂದ, ದರ್ಶನ್ ಜೊತೆ ಅವಳು ಯಾರೋ ಬಂದ್ಲು, ಚೆನ್ನಾಗಿಲ್ಲು. ಯಾಕೆ ದರ್ಶನ್ ಒಬ್ಬನೇ ಟಾರ್ಗೆಟು. ಅಷ್ಟೊಂದು ಇದ್ದವ್ರಿಗೆ ಇವರೆಲ್ಲ ಹೇಳ್ತಲ್ವಾ, ಒಂದೊಂದು ಏರಿಯಾದಲ್ಲಿ ಹೋಗಿ ಕರೆಕ್ಟಾಗಿ ರೋಡ್ ಸರಿ ಆಯ್ತಾ, ಗುಂಡಿ ಸರಿ ಆಯ್ತಾ, ನೈಟ್ ಹೊತ್ತು ಎಷ್ಟು ಜನ ಬೀಳ್ತಾರೆ, ಕರೆಕ್ಟಾಗಿ ಲೈಟಿಂಗ್ಸ್ ಆಯ್ತಾ, ಎಲ್ಲ ನೋಡಿರಿ. ರಾಬ್ರಿ ಆಗುತ್ತೆ ಲೈಟ್ ಇಲ್ದರ ಕಡೆ. ನಾನು ಪೀಣ್ಯದಲ್ಲಿ ಕೆಲಸ ಮಾಡೋದು, ಅರ್ಧ ಲೈಟ್ ಇಲ್ಲ. ನಮ್ಮ ಕಂಪ್ನಿಯವ್ರದ್ದು 3 ರಿಂದ 4 ಫೋನ್ ಕಿತ್ಕೊಂಡು ಹೋಗೋರು. ಇದ್ಯಾಕೆ ಬರಲ್ಲ ಅಂತ ನ್ಯೂಸ್ ಚಾನಲ್ ಅವ್ರು ಇದ್ಯಾಕೆ ಹಾಕಲ್ಲ? ಇವಾಗ ಬರೀ ದರ್ಶನು ಬರ್ತಾನೆ, ಈಚೆ ಬಂದ, ಬೇಲಿಕೆ ಕಷ್ಟಪಟ್ಟ, ನಿದ್ದೆ ಮಾಡ್ದ, ಊಟ ಮಾಡ್ದ, ತಿಕ್ಕ ತೊಳ್ದ, ಮಕ್ಕ ತೊಳ್ದ, ಇದೇ ಆಯಿತು. ಇವಾಗ ಲೈಟಿಂಗ್ಸ್ ಇಲ್ಲಪ್ಪ ರೋಡ್ಗೆ. BBMP ಅವ್ರು ಕರೆಕ್ಟಾಗಿ ಲೈಟ್ ಹಾಕಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಅದನ್ನೇ ಹೇಳಿ, ಅದನ್ನ ಹಾಕ್ಲಿ ನ್ಯೂಸ್ ಚಾನಲ್ ಅವರು. ಇವಾಗ ಸುರಾನ ಕಾಲೇಜಲ್ಲಿ ನೀವೇ ನೋಡಿರಿ, ಸುರಾನ ಕಾಲೇಜ್ ನೋಡಿರಿ, SRS ರೋಡ್ ನೋಡಿ, ಪೀಣ್ಯ ಇಂಡಸ್ಟ್ರಿಯಲ್ಲಿ ನಂಬರ್ 1 ಇಂಡಸ್ಟ್ರಿಯಲ್ಲಿ ರೋಡ್ಗಳೇ ಸರಿ ಇಲ್ಲ, ಟ್ರಾಫಿಕ್ಗಳೆಲ್ಲ ಜಾಮ್ ಆಗುತ್ತೆ. ಇದೆಲ್ಲ ತೋರಿಸಲ್ಲ. ಬರೀ ಅದು ದರ್ಶನ್ ಇವ್ರು ಹೊಟ್ಟೆಗೇನು ದರ್ಶನ್ ಬಿಟ್ಟರೆ ಯಾವುದು ಸಿಗೋದೇ ಇಲ್ಲ ಅಂತ ಅನಿಸ್ತಾ. ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಏನು ಹಾಕೊಂಡು ಅದು ಅವ್ನ ಇಷ್ಟ. ಅದು ಅವನ್ನ ಕೇಳ್ತಾರಲ್ಲ, ಆಯಿತು. ಒಬ್ಬೊಬ್ಬರು ಈ TV ಚಾನಲ್ ನಾನು ಹೇಳೋದಷ್ಟೇ. ಇವಾಗ ಇಲ್ಲೇ ಬರ್ರಿ, ಎಲ್ಲಿರೇ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ, ಇಲ್ಲಿ ಬಂದುಬಿಟ್ಟು ಒಬ್ಬೊಬ್ರನ್ನ ರೋಡ್ ಸರಿ ಆಯ್ತಾ, ಇಲ್ಲೇನಾರ ವ್ಯವಸ್ಥೆ ಬೇಕಾ, ಇದು ಕೇಳಲ್ಲ. ದರ್ಶನ್ ಬಂದ, ದರ್ಶನ್ ಈಚೆ ಹೋದ, ದರ್ಶನ್ ಮುಂದೆ ಬಂದ, ರಾಬರ್ಟ್ ಫಿಲಮ್ ಹಂಗೆ, ಡೆವಿಲ್ ಫಿಲಮ್ ಹಿಂಗೆ, ಬರೀ ಇವೇ ಆಯ್ತೈತೆ. ಇಲ್ಲಾಂದರೆ ಯಾವ್ದಾರ ಸ್ಯಾಂಡಲ್ವುಡ್ ಮಾತಾಡೋಂಗಿಲ್ಲ. ಇದೀಗ ಬಂದ ಸುದ್ದಿ, ದರ್ಶನ್ ಸುದೀಪ್ ಅವರ ಬಗ್ಗೆ ಮಾತಾಡಿದ್ದಾರೆ. ಕುಚಿ ಕುಚಿ ದೋಸ್ತಿಗಳು ಇವಾಗ ದುಶ್ಮನ್ ಆಗಿದ್ದಾರೆ. ಇದೇ ಆಯ್ತೈತೆ, ಬರೀ ಇದು ಬಿಟ್ಟರೆ ಇನ್ನೇನು ಆಯ್ತಲ್ಲ. ಬೇಕಾ ಕರೆಕ್ಟಾಗಿ TV ಅವ್ರಿಗೆ ಬೇಕಂದರೆ ಒಂದು BBMPಗೆ ಹೇಳಿ ಲೈಟೆಲ್ಲ ಹಾಕ್ಸ್ಬೇಕು, ರೋಡೆಲ್ಲ ಹಾಕ್ಸ್ಬೇಕು. ಫಸ್ಟ್ನೇದು ನಾವು ಫಸ್ಟು ಪಬ್ಲಿಕ್ ಅವರು ಓಟು ಈ ಸತಿ 2,000 ಕೊಟ್ಟರು 3,000 ಕೊಟ್ಟರು ಅನ್ನೋಕ್ಕಿಂತ ಒಳ್ಳೆ ಸ್ಥಾನದಿಂದ ಬಂತ ಅವ್ರಿಗೆ ಓಟಾಗಿ ಗೆಲ್ಲಿಸ್ಬೇಕು. ರೈತರಿಗೆ ಒಳ್ಳೇದಾ? ನಮಗೆ ಗೊತ್ತಿರಂಗೆ ಹಾಸನ ಹುಡುಗರು ನಾವು
ರೈತರಿಗೆ ಒಳ್ಳೇದಂದರೆ ದೇವೇಗೌಡ್ರೆ. ನಮಗೆ ದೇವೇಗೌಡರು ರೈತರು ಸಾಲ ಮನ್ನಾ ಎಲ್ಲ ಆಗೈತೆ. ನಮ್ಮ ಮನೇಲೂ ಸಾಲ ತೊಗೊಂಡವ್ರೆ, ಸಾಲ ಮನ್ನಾ ಐತೆ. ಈ BJP ಇಂದ ನಮಗೂ ಏನಷ್ಟು ನಮಗೆ JDS ಮುಖ್ಯ. ಏನು ಮಾಡೋಕ್ಕಲ್ಲ, ನೋಡೋಣ ಈ ಸತಿ ಯಾರು ಗೆಲ್ತಾರೋ. ಏನಾರ ಕಾಂಗ್ರೆಸ್ ಏನಾದ್ರು PM ಏನಾರು ಆಗ್ಬಿಟ್ರೆ ಮುಗಿದೈತೆ. ನಾನು ದೇಶ ಬಿಟ್ಬಿಟ್ಟು ಪಾಸ್ಪೋರ್ಟ್ ಗೀಸ್ಪೋರ್ಟ್ ಮಾಡ್ಕೊಂಡು ಬೇರೆ ದೇಶಕ್ಕೆ ಕಸ ಕೊಡ್ಸ್ಕೊಂಡು ದುಡ್ಡು ಮಾಡ್ತೀನಿ. ಇಲ್ಲೇ ಅಂತ ಬರಲ್ಲ. ನಾನಂತೂ ಇಲ್ಲಿರೋ ಸೀನೇ ಇಲ್ಲ. ಏನಾರ PM ಏನಾರ ಕಾಂಗ್ರೆಸ್ ಬಿತ್ತು ಅಂದರೆ ಮೇಯ್ನು ನಾನು ಇಲ್ಲಿರೋ ದೇಶ ಬಿಟ್ಬಿಡ್ತೀನಿ. ಒಂದು 10 ವರ್ಷ ದೇಶ ಬಿಟ್ಬಿಡ್ತೀನಿ. ಯಾಕಂದರೆ 5 ವರ್ಷ ದೇಶ ಹಾಳಾಗುತ್ತೆ, ಇನ್ನು 5 ವರ್ಷ ದೇಶ ಉದ್ಧಾರ ಆಗಬೇಕು. ಅಷ್ಟೇ ಸಾಕು. 10 ವರ್ಷದಲ್ಲಿ ಅಲ್ಲಿ ದುಡ್ಕೊಂಡು ಅಲ್ಲಿಂದ ಬರ್ತೀನಿ. ಇಲ್ಲೆಲ್ಲ ಉದ್ಧಾರ ಆಗಲ್ಲ. ಬೇಕಾದ್ರೆ ನಾವು ಕರ್ನಾಟಕದಲ್ಲೆಂದ್ಲೂ ಎಷ್ಟು ಜನ ಸಾಯ್ತವ್ರು ಡೈಲಿ. ಆ ರೋಡ್ ಸರಿ ಇಲ್ದಲೇ ಎಷ್ಟು ಜನ ಸಾಯ್ತವ್ರು, ಲೈಟ್ ಇಲ್ದಲೇ ಎಷ್ಟು ರಾಬ್ರಿಗಳಾಯ್ತಾಯಿತ್ತು, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ದಲೇ ಎಷ್ಟು ರೇಪ್ಗಳಾಯ್ತಾಯಿತ್ತು. ಇವೆಲ್ಲ ತೋರಿಸೋದೇ ಇಲ್ಲ. ಯಾರೋ TV9 ಅವರು, ಸುವರ್ಣ ನ್ಯೂಸ್ ಅವರು, ಇವರೆಲ್ಲ ಏನು ತೋರಿಸೋ ಪಬ್ಲಿಕ್ ಟಿವಿ ಅವ್ರು ಅಲ್ಲಿ ಯಾರೋ ಅವಳೆ ಬರೀ ಸೋನುಗೌಡ, ಆ ಗೌಡ ಈ ಗೌಡ ಅಂತ ಹಾಕೊಂಡೇ ತಿರುಗ್ತಾರೆ. ಯಾಕೆ ಬೇರೆಯವ್ರದ್ದು ಯಾವುದೂ ಸಿಗೋದೇ ಇಲ್ವಾ? ಬರಲಿ, ನಮ್ಮನ್ನ ಕೇಳಿ, ಏನೇನು ಹೇಳ್ಬೇಕು ಹೇಳೋಣ. BBMP ರೋಡ್ಗಳು ಹೆಂಗೈತೆ ಅಂತ ಹೇಳಿ, ಏನೇನು ಆಗುತ್ತೆ ಹೇಳೋಣ, ಕರೆಕ್ಟಾಗಿ ಪಬ್ಲಿಕ್ ರಿಯಾಕ್ಷನ್ ಕೊಡೋಣ. ಅದ್ಬಿಟ್ಟು ನಾವೆಲ್ಲ ಇಲ್ಲಿ ಜನ ಪಬ್ಲಿಕ್ ಇದ್ದೀವಿ, ನಮ್ಮನ್ನ ಯಾರನ್ನ ಕೇಳಲ್ಲ. ದರ್ಶನ್ ಬಂದ, ಈಚೆ ಬಂದ, ದರ್ಶನ್ಗೆ ಮುಗಿಬಿದ್ದ ಅಂತ ಅದೇನೋ ಹೇಳಿದ್ರು TV9 ಯಾವುದೋ ಡೈಲಾಗು ಮರ್ತೋಗಿದ್ದೀನಿ. ಮುಗಿಬಿದ್ದ ಜನಕ್ಕೆ ದರ್ಶನ್ ಮಖ ಎತ್ತಕ ಏನೇನೋ ಮಾತಾಡ್ತಾರೆ, ಇಲ್ದಿರೋದೆಲ್ಲ ಮಾತಾಡ್ತಾರೆ. ಇರೋದನ್ನ ಮಾತಾಡೋ ಅಂಥ ಸ್ಥಿತಿಲೇ ಇಲ್ಲ. ನಮ್ಮ ನ್ಯೂಸ್ ಚಾನಲ್ ಅವರು ನಂಬರ್ 1 ಫ್ರಾಡು. ಬರ್ರಿ ಈ ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ ಹೀರೋರ್ಸು, ಹೀರೋಯಿನ್ಸು ಅದು ಇದು ಮಾತಾಡ್ತಾರೆ ಹೊರತು ಪಬ್ಲಿಕ್ ಒಬ್ಬರು ರೆಸ್ಪಾನ್ಸ್ ತೊಗೊಳಲ್ಲ. ಅಷ್ಟೇ, ಬೇರೆ ಏನಿಲ್ಲ ಹೇಳೋಕ್ಕೆ. ಹಾಂ, ಸಾರ್ವಜನಿಕ ಪ್ಲೇಸಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಿನ್ನೆ ಏರ್ಪೋರ್ಟಲ್ಲೂ ನಿಮಗೆ ಸಾಮೂಹಿಕವಾಗಿ ನಮಾಜ್ ಮಾಡೋದಂತ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ. ಹಾಂ, ಅದೇ ಈ ದೇಶದಲ್ಲಿ ಹೆಂಗೈತೆ ಗೊತ್ತಾ, ಮೇಯ್ನಾಗಿ ನಮ್ಮನ್ನೆಲ್ಲ ಹೆಂಗೆ ನೋಡ್ತಾರೆ ಅಂದರೆ ನಾವೆಲ್ಲ ಸುಮ್ಮನೆ ಓಟ್ ಹಾಕಿ ನಮ್ಮಿಂದ ಅವರು ಈ ಗೌರ್ಮೆಂಟ್ ಇರೋದೇ ನಮ್ಮಿಂದ. ನಾವು ಓಟ್ ಹಾಕಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಗೌರ್ಮೆಂಟು? ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು? ಇವಾಗ ಒಂದು ಅದು ಕರೆಂಟ್ದು ಅಷ್ಟೇ, 1 ಮೀಟ್ರಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಆ ಲೈಟ್ ಹೆಂಗೆ ಬರುತ್ತೆ? ಆ ಲೈಟಿಂದ ಎಷ್ಟು ದುಡ್ಡು ಹೋಗುತ್ತೆ ಅವನಿಗೆ, ಎಷ್ಟು ದುಡ್ಡು ಬರುತ್ತೆ? ನಮಗೊಂದು ಲೆಕ್ಕ ಸಿಗ್ತಿಲ್ಲ. ಲೆಕ್ಕ ಸಿಗಲಿ, ನಮಗೂ ಒಂದು ಹೆಲ್ಪ್ ಆಗುತ್ತೆ. ಇವಾಗ ಹೇಳಲ್ವಾ, ಹೇಳ್ತಾ ಇದ್ದೀನಲ್ಲ, ನಮ್ಮ ಕಂಪ್ನಿಲೇ ಹಿಂದಿ ಹುಡುಗರು ಕೆಲಸ ಮಾಡ್ತಾರೆ. 3ರಿಂದ 4 ಫೋನ್ ರಾಬ್ರಿ ಆಗಿರೋದು. ಎಷ್ಟು ಗಂಟೆ? ಕರೆಕ್ಟಾಗಿ 8 ಗಂಟೆಗೆ 3ರಿಂದ 4 ಫೋನ್ ರಾಬ್ರಿ ಆಗೈತೆ. ಇವಾಗ ನಾವು ಏನಪ್ಪ, ನಮಗೆ ಸ್ಟೇಷನ್ ಬೇಡ, ಪೊಲೀಸ್ ಬೇಡ, ಹೆದರ್ಕೊತಾ ಇರ್ತೀವಿ. ಅದೆಲ್ಲ ಎಂತಕ್ಕೆ? ಇದು ಮಾತಾಡೋ ಬದಲು ಎಲ್ಲಪ್ಪ ಲೈಟ್ ಇಲ್ಲ, ಎಲ್ಲಪ್ಪ ಲೈಟ್ ಐತೆ ತೋರಿಸಿದ್ರೆ ನಾವು ತೋರಿಸಿ ಇಂಥ ಲೈಟ್ ಇಲ್ಲ, ಲೈಟ್ ನೀವು ಬರ್ತೀರಾ, ಕೇಳ್ತೀರಾ, ನೀವೇನು ಮಾಡ್ತಿದ್ದೀರಾ, ಬರ್ತೀರಾ, ಏನಾಯಿತು ಅಂತ ಕೇಳ್ತೀರಾ. ಈ ಚಿಕ್ಕ ಸೋಷಿಯಲ್ ಮೀಡಿಯಾಕ್ಕಿಂತ ಹೈಲೈಟ್ ಇರೋ TV9 ನ್ಯೂಸ್ ಚಾನಲ್ಸ್ಗಳು ಐತೆ ಗೊತ್ತಾ? ಇವ್ರು ಯಾಕೆ ಬರ್ತಾಯಿಲ್ಲ? ಇವ್ರು ಯಾಕೆ ಬರೀ ದರ್ಶನದೇ ಕೇಳೋದೈತೆ? ಅದೇ ನಮಗೇನು ಸಮಸ್ಯೆ ಐತೈತೆ? ಅದನ್ನೇಂದು ಕೇಳ್ತಲ್ಲ ಯಾರು? ಕೇಳಬೇಕು. ನೋಡೋಣ ನೆಕ್ಸ್ಟ್ ಟೈಮು. ಈ ಸತಿ ಏನಾರು ಚೆನ್ನಾಗಿ ಬಂದರೆ ಇದೇ ಕಾಂಗ್ರೆಸ್ಸೇ ಇರಲಿ. ಇಲ್ವಾ BJP ಬರಲಿ. ಇಲ್ಲ ಅಂದರೆ ಗೌಡ್ರು, ನಮ್ಮ ಹಾಸನ ಗೌಡ್ರು, ದೇವೇಗೌಡರು, ಕುಮಾರಸ್ವಾಮಿನೇ ಬರಬೇಕು. ನಮ್ಗೆ ಅವಾಗಲೇ ರೈತರಿಗೆ ಒಳ್ಳೇದಾಗೋದು. ನೋಡೋಣ ಈ ಸತಿ ಮಾಡೋಣ. ಜೈ ಕರ್ನಾಟಕ.